ಹಲೋ ಹಾಯ್ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಚಪಾತಿ ಮಾಡಿದ್ಮೇಲೂ 2-3 ಗಂಟೆ ಆದ್ರೂ ಸಾಫ್ಟಾಗೇ ಇರಬೇಕು ಅಂದರೆ ಒಂದು ಸೀಕ್ರೆಟ್ ಇದೆ. ಹಾಗೆ ರುಚಿಕರವಾದಂಥ ಬೆಂಡೆ ಮಸಾಲ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಚಪಾತಿ ಹಿಟ್ಟನ್ನು ಕಲಸಿಟ್ಟು 1 ಗಂಟೆ ಆದಮೇಲೆ ನಾನು ಲಟ್ಟಿಸ್ಕೊಂಡು ಸಾಫ್ಟಾಗಿರುವಂಥ ಚಪಾತಿನ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದೆ ನೋಡಿ. ಹಾಗೆ ಯಾವುದೇ ಥರ ತವಾಗೆ ಎಣ್ಣೆ ಹಾಕದೇನೆ ಎರಡೂ ಸೈಡು ಕೂಡ ಹುಬ್ಬಿ ಬರುವ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಯಾವುದೇ ಥರ ಎಣ್ಣೆ ಹಾಕ್ತೇನೆ ಎರಡೂ ಕಡೆನೂ ನೀವು ಸುಟ್ಕೊಂಡಾಗ ನೀಟಾಗಿ ಈ ಥರ ಹುಬ್ಬಿ ಹುಬ್ಬಿ ಬರುತ್ತೆ. ಅದರಲ್ಲೇ ಅರ್ಧ ಅಂದರೆ ಕಲಿಸ್ಬೇಕಾದ್ರೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ, ಈಗ ಮತ್ತೆ ಎಣ್ಣೆ ಹಾಕೋಂಥ ಅವಶ್ಯಕತೆ ಇಲ್ಲ. ಪರ್ಫೆಕ್ಟಾಗಿ ಚಪಾತಿ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿರುತ್ತೆ ಚಪಾತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಹಾಲು ಅಥವಾ ಬಿಸಿ ಬಿಸಿ ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಈ ರೀತಿಯಾದ ಸಾಫ್ಟಾಗಿರುವಂಥ ಸಾಫ್ಟ್ ಚಪಾತಿ ರೆಡಿ ಮಾಡ್ಬೋದು. ದಿನ ಪೂರ್ತಿ ಸಾಫ್ಟಾಗಿ ಇರುತ್ತೆ, ಗಟ್ಟಿ ಆಗೋದಿಲ್ಲ ಮತ್ತು ಬೇಡ ಅನಿಸೋದಿಲ್ಲ. ತುಂಬಾ ಟೇಸ್ಟಿಯಾಗಿದೆ. ಮಾಡಿದರೆ ಈ ಥರ ಮಾಡಿಕೊಂಡು ಬೆಂಡಿ ಮಸಾಲ ತಿನ್ನೋಡಿ, ಸೂಪರ್ ಟೇಸ್ಟು. ವಾರದಲ್ಲಿ 2 ದಿನನಾದ್ರೂ ಪ್ರಿಪೇರ್ ಮಾಡ್ತೀನಿ ಅಂತ ಅನ್ಬೇಕು, ಆ ರೀತಿ ಇದೆ. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಎಣ್ಣೆ ಹಾಕ್ದೇ ಮಾಡಿರುವಂಥ ಚಪಾತಿ ಬೆಂಡಿ ಪಲ್ಯ ಸೂಪರಾಗಿದೆ ಕಾಂಬಿನೇಷನ್. ಪೂರಿಗೋ ತಿನ್ಬೋದು, ದೋಸೆಗೆ ತಿನ್ಬೋದು. ಗುಡ್ ಸೂಪರ್. ಸಾಫ್ಟಾಗಿ ಹತ್ತಿ ಹಾಗೆ ಚಪಾತಿ ಮಾಡಬೇಕು ಅಂತ ಅಂದರೆ ಅಂಗಡಿಯಿಂದನೇ ಹಿಟ್ಟು ತರಬೇಕಂತಿಲ್ಲ. ನಾವು ಗೋಧಿನ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಸ್ಕೊಂಡು ಬಂದು ಅಂದರೆ ಹಿಟ್ಟನ್ನು ತಯಾರಿಸ್ಕೊಂಡು ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ. ಅದಕ್ಕೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಹೀಗೆ ಹೇಳ್ಕೊಡ್ತೀನಿ. ನಾನು ಕೂಡ ಹೊರಗಡೆಯಿಂದ ತಂದಿಲ್ಲ ಹಿಟ್ಟು, ನಾನೇ ಒಡ್ಸ್ಕೊಂಡು ಬಂದಿರುವಂಥ ಹಿಟ್ಟು, ಗೋಧಿ ಹಿಟ್ಟು ತುಂಬ ಚೆನ್ನಾಗಾಗಿದೆ. ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿ ಒಡ್ಸ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಬಿಸಿ ನೀರೇ ಸೀಕ್ರೆಟ್ ಇದಕ್ಕೆ. ಸ್ವಲ್ಪ ಬಿಸಿ ನೀರು ಇಲ್ಲ ಅಂತ ಅಂದರೆ ಬಿಸಿ ಹಾಲನ್ನಾದರೂ ಹಾಕೋಬೋದು. ನಾನಿಲ್ಲಿ ಸ್ಪೂನ್ ತೊಗೊಂಡು ಏನಕ್ಕೆ ಕಲಿಸ್ತಾ ಇದ್ದೀನಿ ಅಂತ ಅಂದರೆ ಬಿಸಿ ನೀರು ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ಬಿಸಿ ನೀರು ಹಾಕ್ಕೊಂಡಾಗ್ಲೇ ಆ ಪಿಷ್ಟ ಇರುತ್ತಲ್ಲ ಗೋಧಿ ಹಿಟ್ಟಲ್ಲಿರುವಂಥದ್ದು, ಅದು ಬಿಟ್ಟಾಗ ನಾವು ಕಲಿಸಿದಂಥ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಇದೇ ಸೀಕ್ರೆಟ್, ಸಾಫ್ಟಾಗಿ ಆಗುತ್ತೆ. ಕೆಲವೊಬ್ಬರು ಸಕ್ಕರೆ ಹಾಕ್ಕೊತಾರೆ. ಸಕ್ಕರೆಗಿಂತ ಬೆಸ್ಟು ಬಿಸಿ ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು ಅಥವಾ ಬಿಸಿ ಹಾಲನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಬೇಕು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ಸಾಫ್ಟಾಗಿರೋ ಚಪಾತಿ ಮಾಡಿದ್ಮೇಲೆ ಬೆಂಡೆ ಮಸಾಲ ಮಾಡಲೇಬೇಕಲ್ವಾ. ಬನ್ನಿ, ನಾನಿವಾಗ ಅರ್ಧ KGಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೀಟಾಗಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಅನಿಸುತ್ತೆ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊತೀನಿ, ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೆಂಡೆಕಾಯಿಲಿರುವಂಥ ಲೋಳೆ ಎಲ್ಲ ಹೋಗಬೇಕಂತಂದರೆ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಲವೊಬ್ಬರು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾರೆ, ನಾನು ಎಣ್ಣೆ ಹಾಕೋದಿಲ್ಲ, ಹಾಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ತಳ ಹಿಡಿಯುತ್ತೆ ಮತ್ತು ಬಾಣಲಿ ಎಲ್ಲ ಸ್ವಲ್ಪ ಕಪ್ಪಾಗುತ್ತೆ. ಆದರೆ ಲೋಳೆ ಒಂದು 3/4% ಆದರೂ ಲೋಳೆ ಹೋದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೋಳೆ ಇದ್ದರೆ ತಿನ್ನೋಕ್ಕಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾನು ಇವಾಗ ನೋಡಿ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಕೂಡ ಹಿಡ್ದಿರುತ್ತಲ್ವ, ಸೊ ಹಂಗಾಗಿ ಬೇಗನೆ ಲೋಳೆ ಬಿಡುತ್ತೆ, ಬೆಂದಿರುತ್ತೆ. ಬೆಂಡೆಕಾಯಿನ ಅರ್ಧ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾದ್ರೇ ಅರ್ಧ ಬೆಂದೋಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಘಮ ಘಮ ಫ್ಲೇವರ್ ಬರ್ತಾಯಿದೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ಪು ಮೊಸರು ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಬೇಕು. ಈ ಹದಕ್ಕೆ ಬರುತ್ತೆ ಕಲಿಸ್ಕೊಂಡ್ಮೇಲೆ. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಬೇಕಂದರೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಹಾಕೋಬಹುದು. ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಟಪಟ ಸಿಡಿಯೋ ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಈರುಳ್ಳಿನ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಬಣ್ಣ ಲೈಟ್ ಪಿಂಕ್ ಬರೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ ಚಿಟಿಕೆಯಷ್ಟು. ಫ್ಲೇವರು ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಈಗ ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ. ಮಸಾಲ ಕುದಿ ಬಂದ ತಕ್ಷಣ ನಾವೀಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಜೊತೆಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಬಿಸಿನೀರಲ್ಲಿ, ಅದನ್ನು ಸಹ ಕಲಸಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತೆ. ಒಮ್ಮೆ ಆದರೂ ಈ ರೀತಿ ಟ್ರೈ ಮಾಡಿ. ಲೋ ಫ್ಲೇಮಲ್ಲೇ ಇಟ್ಟು ತಳ ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ. ಸೂಪರಾಗಿರುವಂಥ ಟೇಸ್ಟ್ ಸಿಗುತ್ತೆ ಇದರಲ್ಲಿ. ರುಚಿಕರವಾಗಿರುವಂಥ ಬೆಂಡೆ ಮಸಾಲ ಫ್ಲೇವರ್ ಗಮ್ ಅನ್ನೋ ಥರ ಬರ್ತಾ ಇದೆ. ರೆಡಿ ಆಯಿತು ಬೆಂಡೆ ಮಸಾಲ. ಇವಾಗ ಚಪಾತಿ, ಬಿಸಿ ಬಿಸಿಯಾದ ಸಾಫ್ಟಾಗಿರೋ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಅಲ್ವಾ. ಎಣ್ಣೆ ಹಾಕದೆ ಮಾಡಿರುವಂಥ ಸಾಫ್ಟಾಗಿರುವಂಥ ಚಪಾತಿ ಜೊತೆ. ತುಂಬ ಜನ ಹೇಳ್ತಾರೆ ಮನೆಯಲ್ಲಿ ನಾವೇ ಗೋಧಿನ ತೊಳೆದು ಒಣಗಿಸಿ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದಿರುವಂಥ ಗೋಧಿ ಹಿಟ್ಟಿಂದ ಗೋಧಿ ಸಾಫ್ಟ್ ಆಗೋದಿಲ್ಲ, ಚಪಾತಿ ಸಾಫ್ಟಾಗಿ ಚೆನ್ನಾಗಿರೋದಿಲ್ಲ, ತಿನ್ನೋಕ್ಕೆ ಇಷ್ಟನೇ ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಕಣ್ಣು ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಎಷ್ಟು ಸಾಫ್ಟಾಗಿ ಬರುತ್ತೆ ಈ ಚಪಾತಿ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ. ಎರಡು ಸೈಡ್ ಎಣ್ಣೆ ಹಾಕಲೇಬೇಡಿ, ಜಸ್ಟು ಅದು ಹುಬ್ಬೋ ಥರ ನೀಟಾಗಿ ಎರಡು ಸೈಡನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸಖತ್ತಾಗಿ ಟೇಸ್ಟ್ ಬರುತ್ತೆ ಮಾತ್ರ. ಮತ್ತೆ ಮತ್ತೆ ನೀವೇ ಮಾಡಿ ತಿಂತೀರಾ. ಹೊರಗಡೆಯಿಂದ ತರೋದ್ರಲ್ಲಿ ಆಲ್ಮೋಸ್ಟು ಗೋಧಿ ಹಿಟ್ಟಿನ ಜೊತೆ ಮೈದಾ ಮಿಕ್ಸ್ ಇರುತ್ತೆ. ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ರಿಫೈಂಡ್ ಅಂತ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ, ನೋಡ್ಕೊಳ್ಳಿ. ಸೊ ಇದು ನಮ್ಮ ಕಣ್ಮುಂದೆ ನಾವೇ ಮಾಡ್ಕೊಂಡಿರ್ತೀವಲ್ಲ, ನಂಬಿಕೆ ಅನ್ನೋದು ಜಾಸ್ತಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಚಪಾತಿ ಮಾಡಿ ಅರ್ಧ ಗಂಟೆ ಆಯಿತು ನೋಡಿ. ಇನ್ನೂ ಎಷ್ಟು ಸಾಫ್ಟಾಗಿ ಮಲ್ಲಿಗೆ ಹೂ ಥರನೇ ಇದೆ ನೋಡಿ ಅಲ್ವಾ. ಬಿಸಿ ಬಿಸಿ ರುಚಿಕರವಾಗಿರುವಂಥ ಬೆಂಡೆಕಾಯಿ ಮಸಾಲ ಜೊತೆ ಚಪಾತಿಯನ್ನು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ. ಯಾಕೆ ಅಂದರೆ ಗೋಧಿಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಹಾಕಿ ಗೋಧಿ ಹಿಟ್ಟನ್ನು ಒಡ್ಸ್ಕೊಂಡು ಬಂದಿರೋದಕ್ಕೋಸ್ಕರ ಶುಗರ್ ಪೇಷೆಂಟ್ಗಳು ಕೂಡ ಆರಾಮಾಗಿ 2 ಚಪಾತಿ ಜೊತೆ ಪಲ್ಯವನ್ನು ಕೂಡ ತಿನ್ಕೋಬೋದು. ಯಾವುದೇ ರೀತಿ ಶುಗರ್ ಜಾಸ್ತಿ ಹೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ತಿನ್ಬೋದು, ಮಕ್ಕಳು, ದೊಡ್ಡವರು, ಹಾಗೆಯೇ ಶುಗರ್ ಪೇಷೆಂಟ್ ಕೂಡ ತಿನ್ಬೋದು. ಎಣ್ಣೆ ಹಾಕದೆ ಮಾಡಿರುವಂಥ ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅದೇ ಸೀಕ್ರೆಟ್ ಅಂತ ಹೇಳಿದ್ದು. ಬಿಸಿ ನೀರು ಅಥವಾ ಬಿಸಿ ಹಾಲನ್ನು ಹಾಕಿ ಕಲಸಿದ್ರೆ ಇಷ್ಟೇ ಸಾಫ್ಟಾಗಿ 2 ಅವರ್ 3 ಅವರ್ ಕೂಡ ಇಟ್ಕೋಬೋದು ಚಪಾತಿನ. ಸೊ ಬಿಸಿ ಬಿಸಿ ಬೆಂಡೆಕಾಯಿ ಮಸಾಲ ಜೊತೆ ಆರಾಮಾಗಿ ಚಪಾತಿಯನ್ನು ಸವಿಯೋಣ. ನಮ್ಮ ಮನೆಯಲ್ಲಂತೂ ವಾರಕ್ಕೆ 2 ದಿನ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೇ ಮಾಡ್ತೀವಿ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಹೆಲ್ದಿ ಆಗಿರುತ್ತೆ. ಆದರೆ ಬೆಂಡೆಕಾಯಿನ ಯಾವ ಸೀಸನಲ್ಲಿ ಮಾಡಬಾರ್ದು ಅಂತಂದರೆ, ನಿಮಗೇನಾದರೂ ಹುಷಾರಿಲ್ಲ, ಕಫ ಕೋಲ್ಡ್ ಏನಾದ್ರು ಇರುತ್ತಲ್ಲ, ಆವಾಗ ಬೆಂಡೆಕಾಯಿ ರೆಸಿಪಿನ ಮಾಡಬಾರ್ದು. ಯಾಕೆ ಅಂತಂದರೆ ಬೆಂಡೆಕಾಯಲ್ಲಿ ಕಫ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆ ಟೈಮ್ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಮಾಡಿದರೆ ಈ ಥರ ಮಾಡಿಕೊಂಡು ಬೆಂಡಿ ಮಸಾಲ ತಿನ್ನೋಡಿ, ಸೂಪರ್ ಟೇಸ್ಟು. ವಾರದಲ್ಲಿ 2 ದಿನನಾದ್ರೂ ಪ್ರಿಪೇರ್ ಮಾಡ್ತೀನಿ ಅಂತ ಅನ್ಬೇಕು, ಆ ರೀತಿ ಇದೆ. ತುಂಬಾ ಚೆನ್ನಾಗಿದೆ. ಸೂಪರ್. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ಅಥವಾ ರುಚಿಕರವಾಗಿರುವಂಥ ರೆಸಿಪಿ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಬಾಯ್, ಟೇಕ್ ಕೇರ್. Thank you for watching.